ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ. ನಂಬಿಕೆ ನೆಟ್ವರ್ಕ್ನ ಕುಟುಂಬದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, 2025ರ ನವವರ್ಷ ನಿಮ್ಮ ಎಲ್ಲ ನೋವುಗಳನ್ನು ತೊಡೆದು ಹಾಕಿ ಕೌಟುಂಬಿಕ ನೆಮ್ಮದಿಯನ್ನು ತರಲಿ. ಎಲ್ಲರ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು ದೂರವಾಗಿ ನಿಮ್ಮ ಜೀವನ ಸಮೃದ್ಧಿಯಿಂದ ತುಂಬಿರಲಿ ಅಂತ ಸ್ವಾಮಿ ಕೊರಗಜ್ಜನಲ್ಲಿ ಆದಿಸ್ಥಳಕ್ಕೆ ಹೋಗಿ ಅಗ್ರ ಪೂಜೆಗೆ ಹೆಸರು ಕೊಟ್ಟಿರುವ ಮತ್ತು ನಂಬಿಕೆ ನೆಟ್ವರ್ಕ್ನ ಸದಸ್ಯರ ಹೆಸರಿನಲ್ಲಿ ಅಂದರೆ ಪ್ರತಿಯೊಬ್ಬರ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಚಕ್ಕುಲಿ, ವೀಳ್ಯದೆಲೆ ಮತ್ತು ಮದ್ಯವನ್ನು ಸ್ವಾಮಿಗೆ ಅರ್ಪಿಸಿ ಬಂದಿರುವ ಅಪರೂಪದ ವಿಡಿಯೋನ ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈ ವಿಡಿಯೋ ನನಗೆ ವೈಯಕ್ತಿಕವಾಗಿ ತುಂಬ ಮುಖ್ಯ ಅನಿಸ್ಕೊಳ್ಳುತ್ತೆ. ನಿಮ್ಮ ಕಾಣಿಕೆಯನ್ನು ನೇರವಾಗಿ ಅಜ್ಜನಿಗೆ ಅರ್ಪಿಸಿ ಬಂದಂಥ ಒಂದು ತೃಪ್ತಿ, ಮನ ನೆಮ್ಮದಿ ನನಗೆ ಸಿಕ್ಕಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ. ಕಮೆಂಟ್ನಲ್ಲಿ ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ ಅಂತ ಬರೆದು ಹೊಸ ವರ್ಷ ಹೊಸ ಹರ್ಷವನ್ನು ನಿಮ್ಮ ಜೀವನದಲ್ಲಿ ತರಲಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಸ್ನೇಹಿತರೆ, ಭಾಸ್ಕರ ತನ್ನ ಕಣ್ಣ ದೃಷ್ಟಿಯನ್ನು ಭೂತಾಯಿಯ ಮೇಲೆ ಬಿಡುವ ಹೊತ್ತಿಗೆ ಬೆಟ್ಟಗಳ ಮಧ್ಯ ಹೆಬ್ಬಾವಿನ ಹಾಗೆ ಮಲಗಿರುವ ರಸ್ತೆಯ ಮೇಲೆ ನಮ್ಮ ಪಯಣ ಆರಂಭವಾಗಿತ್ತು. ಅಜ್ಜನ ಸನ್ನಿಧಿಗೆ ಹೋಗುವ ಹುಮ್ಮಸ್ಸು, ಸಂತೋಷ ಮನಸ್ಸನ್ನು ತುಂಬಿಕೊಂಡಿತ್ತು. ನನ್ನ ವೈಯಕ್ತಿಕ ಬೇಡಿಕೆಗಳ ಜೊತೆಗೆ ನಂಬಿಕೆ ನೆಟ್ವರ್ಕ್ ಕುಟುಂಬದ ಎಲ್ಲರಿಗೋಸ್ಕರ ಪ್ರತ್ಯೇಕ ನೈವೇದ್ಯ ಅರ್ಪಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ನನ್ನ ಮನಸ್ಸು ದಾರಿಯುದ್ದಕ್ಕೂ ಹಾಕುತ್ತಾ ಬರ್ತಾ ಇತ್ತು. ಯಾಕಂದರೆ ನಮ್ಮ ಸಮಸ್ಯೆಗಳನ್ನು, ಕೋರಿಕೆಗಳನ್ನು ಇವರು ಬಗೆಹರಿಸ್ತಾರೆ ಅನ್ನುವ ನನ್ನ ಮೇಲಿನ ನಿಮ್ಮ ನಂಬಿಕೆಯನ್ನು ನೆನೆಸಿಕೊಂಡು ಮನಸ್ಸು ಭಾರವಾಗಿತ್ತು. ಅದೇ ಭಾರವನ್ನು ಅಜ್ಜನ ಪಾದದಡಿಯಲ್ಲಿ ಇಟ್ಟು ಇನ್ನಿಲ್ಲದ ಭಕ್ತಿಯಿಂದ ಅಜ್ಜನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇನೆ. ಜೊತೆಗೆ ಅಗಿಲು ಸೇವೆಗೆ 3,000 ರೂಪಾಯಿಗಳನ್ನು ಕೂಡ ಸಂದಾಯ ಮಾಡಿ ಎಲ್ಲರ ಒಳಿತಿಗಾಗಿ ಅಗಿಲು ಸೇವೆ ಮುಗಿಸಿಕೊಂಡು ಬಂದಿದ್ದೇನೆ. ನಿಮ್ಮ ಕಾಣಿಕೆ ಎಂದಿಗೂ ಕೂಡ ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ. ನಂತರ ಸನ್ನದಿಯ ಪಕ್ಕದಲ್ಲಿರುವ ಅಂಗಡಿಯಲ್ಲಿ ಎಲ್ಲರಿಗೋಸ್ಕರ ಪ್ರತ್ಯೇಕ ವೀಳ್ಯದೆಲೆ, ಚಕ್ಕುಲಿ, ಮದ್ಯವನ್ನು ಖರೀದಿ ಮಾಡಿದೆ. ಅದರ ವಿಡಿಯೋನ ನೀವು ಇಲ್ಲಿ ನೋಡಬಹುದು. ಸನ್ನಿಧಿಯ ಒಳಗಡೆ ಚಿತ್ರೀಕರಣ ನಿಷಿದ್ಧವಾಗಿರೋದ್ರಿಂದ ಸಣ್ಣ ಕ್ಲಿಪ್ಪನ್ನು ಮಾತ್ರ ನಿಮಗೋಸ್ಕರ ತಗೊಂಡಿದ್ದೀನಿ.
ಅಜ್ಜನ ಸೇವೆಯನ್ನು ಮುಗಿಸಿಕೊಂಡು ಹೊರಡುವ ಹೊತ್ತಿಗೆ ಸೂರ್ಯಾಸ್ತವಾಗಿತ್ತು. ಕತ್ತಲು ಆವರಿಸಿಕೊಂಡಿತ್ತು. ಆದರೆ ಮನಸ್ಸು ತುಂಬ ಹಗುರವಾಗಿತ್ತು. ಅಜ್ಜನ ಸನ್ನಿಧಿಯಲ್ಲಿ ಕಾಲ ಕಳೆದು ಧನ್ಯಭಾವ ಆವರಿಸಿಕೊಂಡಿತ್ತು. ಈ ಒಂದು ಅರ್ಪಣೆ ಹೇಗೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ನೀವೇ ನೋಡ್ತೀರಿ. ನನ್ನ ಮೇಲಿನ ನಿಮ್ಮ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೇನೆ. ಉಳಿದದ್ದು ಅಜ್ಜನ ಇಚ್ಛೆ. ಅಜ್ಜನನ್ನು ನಂಬಿದವರನ್ನ ಅಜ್ಜ ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ.